ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಬನ್ನಿ ಕತೆ ಕಡೆ ಹೋಗೋಣ. ಗೇಟಿನ ಬಳಿ ಇದ್ದ ವಾಚ್ಮ್ಯಾನ್ ಹತ್ತಿರವು ಈ ಮನೆಯಲ್ಲಿ 65 ವರ್ಷದ ಅನಾರೋಗ್ಯ ಪೀಡಿತ ಹೆಂಗಸಿದ್ದಾರಾ ಎಂದು ಮತ್ತೊಮ್ಮೆ ಕೇಳಿ ಮನೆಯ ಬಳಿ ಬಂದ ಐಕ್ಯ ಕಾಲಿಂಗ್ ಬೆಲ್ ಒತ್ತಲು ಬಾಗಿಲು ತೆರೆದ ವೃದ್ಧನೊಬ್ಬ ಅವಳನ್ನು ಕಂಡ ಕೂಡಲೇ ನರ್ಸಲ್ವಾ, ಪೇಷಂಟ್ ಅಲ್ಲಿದ್ದಾರೆ ನೋಡಿ ಎಂದು ಒಂದು ರೂಮಿನತ್ತ ಕೈ ತೋರಿದರೆ, ಹಾಂ ಹೋಗ್ತೀನಿ ಎನ್ನುತ್ತಾ ತನ್ನ ಪುಟ್ಟ ಬ್ಯಾಗ್ ಹಿಡಿದುಕೊಂಡು ರೂಮಿಗೆ ಹೋದ ಹೆಣ್ಣಿಗೆ ಕಂಡಿದ್ದು ಮುಖವನ್ನು ಮರೆಮಾಚುವ ಹಾಗೆ ಹ್ಯಾಟ್ ಧರಿಸಿ ಕುಳಿತಿದ್ದ ಯುವಕ. ಅವನನ್ನು ಕಂಡ ಮರುಕ್ಷಣವೇ, ಓ ನೀನಾ, ಇದೇನು ಮತ್ತೆ ಹೊಸ ನಾಟಕನಾ ಎಂದು ಪ್ರಶ್ನಿಸಿ ಕೈಕಟ್ಟಿ ನಿಲ್ಲುತ್ತಾಳೆ ಐಕ್ಯ. ಒಡನೆಯೇ ತಲೆ ಎತ್ತಿ ಹ್ಯಾಟ್ ತೆಗೆದವನು, ಅಷ್ಟು ಬೇಗ ನಾನೇ ಅಂತ ಗೊತ್ತಾಯ್ತಾ ಹೆಂಡತಿ, ನೋಡಿದ್ಯಾ ನಮ್ಮಿಬ್ಬರ ನಡುವಿನ ಕನೆಕ್ಷನ್ ಹಾಗಿದೆ ಎಂದು ನಕ್ಕರೆ, ಗೊತ್ತಾಗದೇ ಇರೋಕ್ಕೆ ಸಾಧ್ಯನಾ, ನೀನೇನು ಕಮ್ಮಿ ಆಟವಾಡಿದ್ಯಾ ನನ್ನ ಲೈಫಲ್ಲಿ. ಹಾಗಾದರೆ ಈ ಕೆಲಸ, ವೃದ್ಧೆಗೆ ಸೇವೆ ಮಾಡಬೇಕು ಅನ್ನೋದೆಲ್ಲ ಸುಳ್ಳು, ಎಲ್ಲವೂ ನಿನ್ನದೇ ಆಟ ಅಲ್ವಾ. ಈ ರೀತಿ ಯಾಕೆ ಮಾಡ್ತಾ ಇದೆಯಾ ಶೌರ್ಯ, ಅಸಲಿಗೆ ನಿನ್ನ ಉದ್ದೇಶವಾದರೂ ಏನು ಹೇಳು ಎಂದು ಐಕ್ಯ ಅಸಹನೆ ತೋರಿದಾಗ, ನನ್ನ ಉದ್ದೇಶ ಇಷ್ಟೇ ಹೆಂಡತಿ, ನೀನು ವಾಪಸ್ ಬರಬೇಕು ಎಂದು ಗಂಭೀರವಾಗಿ ನುಡಿದು ಅವಳ ಹತ್ತಿರಕ್ಕೆ ಬಂದು ನಿಲ್ಲುತ್ತಾನೆ ಶೌರ್ಯ. ಯಾಕೆ ಎಂದವಳು ಪ್ರಶ್ನಿಸಿದಾಗ, ಯಾಕೆ ಏನು ಅದೆಲ್ಲ ಬೇಡ, ಸುಮ್ಮನೆ ವಾಪಸ್ ಬಾ ಅಂದರೆ ಬಾ ಅಷ್ಟೇ ಎಂದವನು ಅವಳಿಗೆ ಬೆನ್ನು ಹಾಕಿ ನಿಂತರೆ ಅವನ ಭುಜವಿಡಿದು ತನ್ನತ್ತ ತಿರುಗಿಸಿಕೊಳ್ಳುತ್ತಾಳೆ ಐಕ್ಯ. ತಕ್ಷಣ ಅವನು ನೋವಿಂದ ಹಾ ಎಂದು ನರಳಲು ಅವನ ಭುಜದ ಮೇಲಿಂದ ಕೈ ತೆಗೆದ ಹೆಣ್ಣು ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಲು, ನಿಜವಾಗಿಯೂ ನನಗೆ ಪೆಟ್ಟಾಗಿದೆ ಹೆಂಡತಿ, ಅದಕ್ಕೆ ನಿನ್ನನ್ನು ಕರೆಸಿಕೊಂಡಿದ್ದು ಎಂದವನು ತನ್ನ ಶರ್ಟ್ ಕಳಚುತ್ತಾ ಅವಳ ಹತ್ತಿರಕ್ಕೆ ಹೋಗುತ್ತಾನೆ. ಆದರೆ ಅವನು ಅಂದುಕೊಂಡಿದ್ದೇ ಬೇರೆ, ಐಕ್ಯ ನಡೆದುಕೊಂಡಿದ್ದೇ ಬೇರೆ. ನಾನು ಈ ರೀತಿ ಶರ್ಟ್ ಬಿಚ್ಚುತ್ತಾ ಅವಳ ಹತ್ರ ಹೋದರೆ ಅವಳು ಮುಜುಗರದಿಂದ ಹಿಂದೆ ಹೋಗಬಹುದು, ಆಗ ಅವಳನ್ನು ಕಾಡಿಸುವ ಮತ್ತೊಂದು ಅವಕಾಶ ಸಿಗಬಹುದು, ಹಳೆಯ ಶೌರ್ಯನಂತೆ ಅವಳೊಂದಿಗೆ ಆಡಬಹುದು ಎಂದುಕೊಂಡಿದ್ದವನ ನಿರೀಕ್ಷೆಗಳನ್ನು ಹುಸಿ ಮಾಡಿದ ಹೆಣ್ಣು ತನ್ನದೇ ಗಂಭೀರ ಶೈಲಿಯಲ್ಲಿ ನಿಂತಲ್ಲೇ ನಿಲ್ಲುತ್ತಾಳೆ. ವಿಧಿಯಿಲ್ಲದೆ ಅಲ್ಲೇ ನಿಂತು ಶರ್ಟ್ ಕಳಚಿದ ಶೌರ್ಯ, ಇಲ್ಲಿ ಪೆಟ್ಟಾಗಿದೆ ನೋಡು ಎನ್ನುತ್ತಾ ಅವಳಿಗೆ ಬೆನ್ನು ಹಾಕಿ ನಿಲ್ಲುತ್ತಾನೆ. ಈ ಬಾರಿ ಸತ್ಯವನ್ನೇ ಹೇಳಿದ ಕೇಡಿ ಹುಡುಗ. ಅವನ ಭುಜ ಮತ್ತು ಬೆನ್ನ ಮೇಲೆಲ್ಲ ಗಾಯದ ಸಣ್ಣ ಸಣ್ಣ ಗುರುತುಗಳಿತ್ತು. ಹಾಗೆ ಭುಜ ಮತ್ತು ಬೆನ್ನು ಕೆಂಪಾಗಿ ನೀಲಿ ಕಟ್ಟಿದಂತಾಗಿತ್ತು. ಎಲ್ಲಿಂದಲೋ ಬಿದ್ದಿದ್ದಾನೆ, ಅದಕ್ಕೆ ಸರಿಯಾಗಿ ಪೆಟ್ಟು ಬಿದ್ದಿದೆ. ಬಿಳಿಯ ಬಣ್ಣದ ದೇಹವಲ್ವಾ, ಹಾಗಾಗಿ ನೀಲಿ ಕಟ್ಟಿದ್ದು ಎದ್ದು ಕಾಣುತ್ತಿದೆ ಎಂದುಕೊಂಡ ಐಕ್ಯ, ನಿಮ್ಮ ಸೇವೆ ಮಾಡೋಕೆ ನಾನೇ ಬೇಕಿತ್ತ ಸರ್. ನಿಮ್ಮಂಥ ದುಡ್ಡಿರುವವರು ದುಡ್ಡನ್ನು ಎಸೆದರೂ ಸಾಕು, ನಿಮ್ಮ ಸೇವೆ ಮಾಡೋಕೆ ನಾ ಮುಂದು ತಾ ಮುಂದು ಅಂತ ಎಷ್ಟೋ ಜನ ಬರ್ತಾ ಇದ್ರಲ್ಲ ಎಂದ ಕೂಡಲೇ ಅವಳತ್ತ ತಿರುಗಿ ಒಮ್ಮೆಲೆ ಅವಳ ನಡು ಬಳಸಿ ತನಗೊತ್ತಿಕೊಂಡಂತೆ ಹಿಡಿಯುವ ಶೌರ್ಯ, ಯಾರ್ಯಾರೋ ಬೇಡ ನನಗೆ, ನೀನೇ ಬೇಕು ಹೆಂಡತಿ ಎಂದು ಮಾದಕವಾಗಿ ನುಡಿಯುತ್ತಾನೆ. ಅವನ ಮಾತಿನಲ್ಲಿದ್ದ ಮಾದಕತೆಗೆ ಮರುಳಾಗುವವಳಲ್ಲ ಐಕ್ಯ. ಹಾಗಾಗಿ ಈಗ ನನ್ನಿಂದ ಯಾವ ಸೇವೆ ಆಗಬೇಕು ಸರ್, ಔಷಧಿ ಹಚ್ಚಿ ನೋವಿಗೆ ಮುಲಾಮು ಹಚ್ಚಿ ಹೋಗಬೇಕಾ? ಇಲ್ಲಿ ಹಾಸಿಗೆ ಹಿಡಿದಿರುವ ಯಾವ ರೋಗಿಯೂ ಇಲ್ವಲ್ಲ, ನಾನು ಹೋಮ್ ನರ್ಸ್ ಕೆಲಸ ಮಾಡಲು, ಹಾಗಾಗಿ ನಿಮಗೆ ನೋವಿನ ಔಷಧಿ ಹಚ್ಚಿ ಹೋಗ್ಲಾ ಎಂದವಳ ಪ್ರಶ್ನೆಗೆ ಕಿರಿಕಿರಿಯ ಮುಖ ಮಾಡಿದವನು, ನೀನು ಹೋಮ್ಗೆ ಬರಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ಹೋಮ್ ನರ್ಸ್ ಆಗಿ ಕರೆಸಿಕೊಂಡಿರೋದು ಹೆಂಡತಿ. ನನಗೆ ಇಷ್ಟೆಲ್ಲ ಗಾಯವಾಗಿರುವುದನ್ನು ಕಂಡು ಕೂಡ ನೀನು ಸುಮ್ಮನೆ ಇದ್ದೀಯಲ್ಲ, ಅಟ್ಲೀಸ್ಟ್ ಏನಾಯಿತು ಅಂತ ಕೂಡ ಕೇಳ್ತಾ ಇಲ್ಲ, ನಿಮಗೆ ಯಾವುದೇ ರೀತಿಯ ಫೀಲ್ ಆಗ್ತಾ ಇಲ್ವಾ ಎಂದವನ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು. ಅಷ್ಟು ಹತ್ತಿರದಲ್ಲಿದ್ದ ಶೌರ್ಯ. ನಿನ್ನ ಮೇಲಿದ್ದ ಎಲ್ಲ ಫೀಲಿಂಗ್ಸ್ಗೆ ಬೆಂಕಿ ಹಚ್ಚಿದವನು ನೀನೇ ಶೌರ್ಯ, ಮತ್ತೆಂದು ಈ ಹೃದಯದಲ್ಲಿ ನಿನ್ನ ಬಗ್ಗೆ ಫೀಲಿಂಗ್ಸ್ ಹುಟ್ಟುವುದೇ ಇಲ್ಲ ಎಂದವಳು ನಿರ್ಭಾವುಕವಾಗಿ ನುಡಿದಾಗ ಅವಳ ಕೆನ್ನೆಯನ್ನು ಒತ್ತಿ ಹಿಡಿದು ಅವಳ ಮೊಗದ ಸನಿಹಕ್ಕೆ ಬಾಗುವ ಶೌರ್ಯ ಅವಳ ತುಟಿಗಳಿಗೆ ತನ್ನ ತುಟಿ ತಾಕಿಸುವಂತೆ ತೀರಾ ಹತ್ತಿರಕ್ಕೆ ಬಾಗಿದರೂ ಅವಳು ಅವನಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ. ಕೊನೆ ಪಕ್ಷ ತನ್ನ ಮುಖವನ್ನು ಕೂಡ ಹಿಂದಕ್ಕೆಳೆದುಕೊಳ್ಳಲಿಲ್ಲ. ಅಷ್ಟಾದರೂ ಅವನು ನಿಂತಿದ್ದ ರೀತಿಯಲ್ಲೇ, ನಿಜ ಹೇಳು ಹೆಂಡತಿ, ನನ್ನನ್ನು ನೋಡಿದರೆ ನಿಮಗೆ ಯಾವ ರೀತಿಯ ಫೀಲಿಂಗ್ಸ್ ಬರಲ್ವಾ? ನಮ್ಮಿಬ್ಬರ ನಡುವೆ ಈಗ ಗಾಳಿ ಹೋಗುವುದಕ್ಕೂ ಕೂಡ ಸಣ್ಣ ಗ್ಯಾಪ್ ಕೊಟ್ಟಿಲ್ಲ ನಾನು, ಈಗಲೂ ಸಹ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಬರುವುದೇ ಇಲ್ವಾ? ಅಟ್ಲೀಸ್ಟ್ ನಿನ್ನಲ್ಲಿ ಬಯಕೆಗಳು ಹುಟ್ಟುತ್ತಿಲ್ವಾ?
ಈಗಾಗಲೇ ಎಂದು ಪಿಸಿ ನುಡಿಯುತ್ತಿದ್ದವನ ಮಾತನ್ನು ಈಗಾಗಲೇ ಎನ್ನುವಾಗಲೇ ತಡೆಯುವ ಐಕ್ಯ, ಈಗಾಗಲೇ ಈ ದೇಹವನ್ನು ನಿನ್ನೊಂದಿಗೆ ಹಂಚಿಕೊಂಡಿದ್ದೀನಲ್ಲ, ಹಾಗಾಗಿ ನೀನು ಹತ್ತಿರಕ್ಕೆ ಬಂದ ಕೂಡಲೇ, ಮುಟ್ಟಿದ ಕೂಡಲೇ ನನ್ನ ಬಯಕೆಗಳನ್ನು ಭಾವನೆಗಳನ್ನು ಕಂಟ್ರೋಲ್ ಮಾಡದೆ ದೇಹದ ಹಸಿವನ್ನು ತಣಿಸಿಕೊಳ್ಳುವ ಸಲುವಾಗಿ ಮುಂದುವರಿಯಬಹುದು ಅಂದುಕೊಂಡು ಇಷ್ಟೆಲ್ಲ ಓವರ್ ಆಗಿ ಮಾಡ್ತಾ ಇದೆಯಾ ಅಲ್ವಾ ಎಂದು ತಾನೇ ಪ್ರಶ್ನಿಸುತ್ತಾಳೆ. ಆಗ ಹ್ಞೂ ಹ್ಞೂ ಏನು ಹೇಳದ ಶೌರ್ಯ ಅವಳನ್ನೇ ನೋಡಲು, ನಾನು ನಿನ್ನೊಂದಿಗೆ ದೇಹ ಹಂಚಿಕೊಂಡಿದ್ದು ಪ್ರೀತಿಯಿಂದ, ನೀನು ನನ್ನ ಗಂಡ, ನಾನು ಪ್ರೀತಿಸುವ ವ್ಯಕ್ತಿ ಎನ್ನುವ ನೈತಿಕತೆಯಿಂದಲೇ ನಾನು ನನ್ನನ್ನು ನಿಂಗೆ ಅರ್ಪಿಸಿಕೊಂಡಿದ್ದು. ಒಂದು ವೇಳೆ ನಿನ್ನ ಮನದಲ್ಲಿ ನನ್ನ ಬಗ್ಗೆ ಪ್ರೀತಿಯೇ ಇಲ್ಲ, ಬರೀ ದ್ವೇಷವೇ ತುಂಬಿತ್ತು, ನೀನು ಪ್ರೀತಿಯ ನಾಟಕವಾಡ್ತಾ ಇದೀಯಾ ಅಂತ ಗೊತ್ತಾಗಿದ್ರೆ ನಾನು ನನ್ನ ಬೆರಳನ್ನು ಕೂಡ ಟಚ್ ಮಾಡಲು ಬಿಡ್ತಾ ಇರಲಿಲ್ಲ ನಿಂಗೆ. ಪ್ರೀತಿ ಇಲ್ಲದ ಶೃಂಗಾರ, ನೀನೇ ಹೇಳೋ ಹಾಗೆ ರೊಮ್ಯಾನ್ಸ್, ಪ್ರೀತಿ ಇಲ್ಲದ ರೊಮ್ಯಾನ್ಸ್ ವ್ಯಭಿಚಾರಕ್ಕೆ ಸಮ ಅಂತಾರೆ. ಅದು ನಮ್ಮ ನಡುವೆ ನಡೆದು ಹೋಗಿದೆ. ಮತ್ತೆ ಮತ್ತೆ ನಾನದನ್ನು ಮಾಡೋಕ್ಕೆ ಸಿದ್ಧವಿಲ್ಲ ಎನ್ನುತ್ತಿದ್ದವಳ ಬಾಯಿ ಮುಚ್ಚಿದವನು, ಹಾಗೆಲ್ಲ ಹೇಳ್ಬೇಡ ಹೆಂಡತಿ ಎಂದು ಮೃದುವಾಗಿ ನುಡಿಯಲು ಅವನ ಕೈ ಸರಿಸಿದ ಐಕ್ಯ, ಹೇಳಿದ್ರು ಹೇಳದೆ ಹೋದ್ರು ನಮ್ಮ ನಡುವೆ ನಡೆದದ್ದು ಅದೇ. ಈಗಲೂ ಅಷ್ಟೇ ನೀನು ಬಲವಂತವಾಗಿ ನನ್ನ ದೇಹವನ್ನು ಮುಟ್ಟಬಹುದು ಅಷ್ಟೇ ಹೊರತು ನನ್ನ ಮನಸ್ಸನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ನನ್ನಿಂದ ನಿನಗ್ಯಾವ ಸ್ಪಂದನೆಯೂ ದೊರೆಯದು ಎಂದವಳು ಅವನನ್ನು ಹಿಂದೆ ಸರಿಸಲು ನೋಡಿದರೆ ಒಮ್ಮೆಲೆ ಅವಳ ಕೊರಳ ಒನಪಿನಲ್ಲಿ ಮುಖವನ್ನು ಹುದುಗಿಸಿದ್ದ ಶೌರ್ಯ. ತಕ್ಷಣ ಗಟ್ಟಿಯಾಗಿ ಕಣ್ಣು ಮುಚ್ಚಿದ ಐಕ್ಯಳ ಬಾಯಿಂದ ಒಂದೇ ಒಂದು ಮಾತು ಹೊರಗೆ ಬರಲಿಲ್ಲ. ಮಾತಾಡು ಹೆಂಡ್ತಿ, ಯಾಕೆ ನಿಲ್ಲಿಸ್ಬಿಟ್ಟೆ? ನೀನು ಹತ್ತಿರದಲ್ಲಿದ್ದರೆ ಐ ಕಾಂಟ್ ಕಂಟ್ರೋಲ್ ಹೆಂಡ್ತಿ, ನೀನು ಮಾತಾಡ್ತಾ ಇರು, ನಾನು ನಿನ್ನನ್ನು ಮುದ್ದಾಡ್ತಾ ಇರ್ತೀನಿ ಎಂದವನು ಅವಳ ಕೊರಳನ್ನೆಲ್ಲ ತನ್ನ ತುಟಿಗಳಿಂದಲೇ ಒದ್ದೆ ಮಾಡುತ್ತಿದ್ದರೆ, ಈಗಾಗಲೇ ಅವನಿಗೆ ಅವನ ಸ್ಪರ್ಶಕ್ಕೆ ಶೃಂಗಾರಕ್ಕೆ ಸೋತು ಹೋಗಿದ್ದ ತನು ಮನವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಕಷ್ಟಪಡುತ್ತಾ ತನ್ನನ್ನು ತಾನು ನಿಗ್ರಹಿಸುತ್ತಿದ್ದಳು ಐಕ್ಯ. ಇಷ್ಟಾದರೂ ಅವಳು ಸ್ಥಿತಪ್ರಜ್ಞಳಂತೆ ನಿಂತಿರುವುದ ಕಂಡು ಅವಳ ಮೊಗವನ್ನು ಬೊಗಸೆಗೆ ತೆಗೆದುಕೊಂಡವ, ಕಂಟ್ರೋಲ್ ಮಾಡುವ ವ್ಯರ್ಥ ಪ್ರಯತ್ನ ಮಾಡಬೇಡ ಹೆಂಡ್ತಿ, ನಿಂಗೂ ನನ್ನಿಂದ ದೂರವಿರೋಕೆ ಆಗ್ತಾ ಇಲ್ಲ ಅಂತ ಗೊತ್ತು, ದೆನ್ ವೈ ಎಂದವನೇ ಅವಳ ತುಟಿಗೆ ತುಟಿ ಸೇರಿಸಿದ್ದ. ಈ ಬಾರಿಯೂ ಅವನ ನಿರೀಕ್ಷೆಯನ್ನು ಹುಸಿ ಮಾಡಿದ ಹೆಣ್ಣು ಅವನಿಗೆ ಸಹಕರಿಸಲು ಇಲ್ಲ, ವಿರೋಧಿಸಲು ಇಲ್ಲ. ಈಗಲೂ ಅವಳು ಶಿಲೆಯಂತೆ ನಿಂತೇ ಇದ್ದಳು. ಕೆಲ ನಿಮಿಷಗಳವರೆಗೂ ಅವಳ ತುಟಿಗಳನ್ನು ಬಂಧಿಸಿದ್ದ ಶೌರ್ಯ ಹಾಗೆ ಅವಳಿಗೆ ಮುತ್ತಿಡುತ್ತಲೇ ಅವಳ ದುಪ್ಪಟ್ಟ ತೆಗೆದು ಅವಳ ಡ್ರೆಸ್ನ ಜಿಪ್ ಜಾರಿಸಿ ಅವಳ ನಗ್ನ ಬೆನ್ನ ಮೇಲೆಲ್ಲ ಕೈಯಾಡಿಸುವಾಗಲೇ ಅವನ ಉಸಿರಾಟದ ಲಯ ಜೋರಾಗಿತ್ತು. ಅವನೇ ಹೇಳುತ್ತಿದ್ದಂತೆ ಅವನು ಅದಾಗಲೇ ತನ್ನ ಸಂಯಮವನ್ನು ಕಳೆದುಕೊಂಡಿದ್ದ. ತನ್ನ ಬಿಸಿಯುಸಿರ ಜೊತೆಗೆ ಅವಳ ಮೊಗವನ್ನೆಲ್ಲ ಮುದ್ದಿಸಿದವನು, ಹೆಂಡ್ತಿ ಎಂದು ಮಾದಕ ಉದ್ಗಾರ ತೆಗೆದು ಐ ಕಾಂಟ್ ವೇಟ್ ಎನಿಮೋರ್ ಎಂದು ಪಿಸು ನುಡಿದು ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಅವಳನ್ನೇ ಅಮಲುಗಣ್ಣಿನಲ್ಲಿ ನೋಡಲು, ನಿನ್ನ ಮಂದಿರಾಗೆ ಕಾಲ್ ಮಾಡಿ ಬರೋಕೆ ಹೇಳು ಶೌರ್ಯ, ನಾನು ಅಂತಹ ಹೆಣ್ಣಲ್ಲ ಎನ್ನುತ್ತಾಳೆ ಐಕ್ಯ. ತಕ್ಷಣ ಮೋಹದ ಅಮಲಿಂದ ಎಚ್ಚೆತ್ತ ಹಾಗೆ, ವಾಟ್ ಮಂದಿರ, ವೈ ಮಂದಿರ ಎಂದು ಪ್ರಶ್ನಿಸಿದ ಶೌರ್ಯನ ತೋಳಿನಿಂದ ಜಾರಿದ ಐಕ್ಯ. ಯಾಕಂದರೆ ಅವಳೇ ತಾನೇ ನಿನ್ನ ಫ್ಯೂಚರ್ ವೈಫ್, ನನ್ನಂಥ ಬೋರಿಂಗ್ ಹುಡುಗಿ ಕೊಡುವ ಸುಖ ನಿಂಗೆ ಸಾಲಲ್ವಲ್ಲ ಶೌರ್ಯ, ಅಲ್ಲದೆ ಇದಕ್ಕೆಲ್ಲ ನಿನಗೆ ನಾನೇ ಆಗಬೇಕೆನ್ನುವ ಯಾವ ನಿಯಮವೂ ಇಲ್ವಲ್ಲ. ಒಟ್ಟಿನಲ್ಲಿ ಒಂದು ಹೆಣ್ಣಾದರೆ ಸಾಕು. ಮದುವೆಗೂ ಮೊದಲೇ ಎಷ್ಟೋ ಹುಡುಗಿಯರ ದೇಹದ ರುಚಿ ನೋಡಿರುವವನು ನೀನು, ಎಷ್ಟೋ ಹುಡುಗಿಯರ ಜೊತೆ ಸುಖಿಸಿರುವವನು ನೀನು. ಮದುವೆಯ ನಂತರ ನನಗೆ ನಿಯತ್ತಾಗಿದೆ ಎನ್ನುವ ನಂಬಿಕೆ ಕೂಡ ನನಗಿಲ್ಲ. ಕೇವಲ 15 ದಿನದ ದಾಂಪತ್ಯದಲ್ಲಿ ನಾನು ನಿನಗೆ ಸಾಕೆನಿಸಿದೆ ಅಂದರೆ ಅದೆಷ್ಟು ಹುಡುಗಿಯರ ಜೊತೆ ಸುಖಿಸಿರಬಹುದು ನೀನು? ಯಾರ್ಯಾರಿಗೆ ನನ್ನನ್ನು ಕಂಪೇರ್ ಮಾಡಿ ನೋಡಿದೆಯೋ ಏನೋ, ಕೊನೆಗೆ ಅವರೆಲ್ಲರನ್ನು ಹೋಲಿಸಿದಾಗ ನನ್ನಿಂದ ಸಿಕ್ಕ ಸುಖದ ಪರಿಮಾಣ ಕಮ್ಮಿ ಅನಿಸಿದ್ದಕ್ಕೆ ತಾನೇ ನೀನು ನನ್ನನ್ನು ಬೇಡ ಅಂತ ಹೇಳಿದ್ದು ಎನ್ನುವಾಗ ಅವಳ ಕಣ್ಣುಗಳು ತುಂಬಿ ಬಂದಿತ್ತು. ಬಟ್ ಹೆಂಡ್ತಿ, ಅದು ಅವತ್ತು ಎನ್ನುತ್ತಿದ್ದ ಶೌರ್ಯನ ಎದುರು ಅಂಗೈ ಹಿಡಿದು ಅವನ ಮಾತನ್ನು ನಿಲ್ಲಿಸುವ ಐಕ್ಯ, ನೀನೀಗ ಯಾವ ಸಮಜಾಯಿಷಿ ಕೊಡುವ ಅಗತ್ಯವಿಲ್ಲ ಶೌರ್ಯ, ಮಾಡುವುದೆಲ್ಲ ಮಾಡಾಗಿದೆ. ಇನ್ನು ನೀನು ಹೇಳುವುದು ನಾನು ಕೇಳುವುದು ಯಾವುದು ಉಳಿದಿಲ್ಲ. ಇನ್ನಾದರೂ ಈ ರೀತಿಯ ಆಟಗಳನ್ನು ನಿಲ್ಲಿಸಿಬಿಡು ಎಂದವಳು ತನ್ನ ಜಿಪ್ ಏರಿಸಿಕೊಳ್ಳಲು ಕಷ್ಟಪಡುವಾಗ ಅವಳ ನಪ್ಪಿದಂತೆ ಸೆಳೆದವನು ತಾನೇ ಅವಳ ಜಿಪ್ ಏರಿಸಿದ್ದ. ಜೊತೆಗೆ ತುಂಬಿ ಬಂದ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ. ಕೆಳಗೆ ಬಿದ್ದಿದ್ದ ತನ್ನ ದುಪ್ಪಟ್ಟವನ್ನು ಮತ್ತೆ ಮೈಮೇಲೆ ಹೊದ್ದುಕೊಂಡ ಐಕ್ಯ,
ನೀನು ನನ್ನ ಕೆಲಸವನ್ನು ಮಾತ್ರ ಕಿತ್ತುಕೊಳ್ಬಹುದು, ನನ್ನ ಬಡತನದ ಜೊತೆ ಮಾತ್ರ ಆಟವಾಡಬಹುದು ಅಷ್ಟೇ ಶೌರ್ಯ. ನನ್ನ ಆತ್ಮವಿಶ್ವಾಸವನ್ನು ಕಿತ್ತುಕೊಂಡು ನನ್ನ ಬದುಕಿನ ಜೊತೆ ಆಟವಾಡೋಕೆ ಆಗಲ್ಲ. ಈಗಾಗಲೇ ನನ್ನ ಭಾವನೆಗಳ ಜೊತೆ ಪ್ರೀತಿ ಎನ್ನುವ ಹೆಸರಲ್ಲಿ ಆಟವಾಡಿ ದ್ವೇಷವೆನ್ನುವ ಹೆಸರಲ್ಲಿ ಸಾಯಿಸಿದ್ದೀಯಾ. ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಬದುಕನ್ನು ಕಟ್ಟಿಕೊಳ್ಳೋದು ನನಗೇನು ದೊಡ್ಡ ವಿಚಾರವಲ್ಲ. ಯಾವುದು ಬೇಡವೆಂದರೂ ನಾನು ಕೇರಳಕ್ಕೆ ಹೋದರೆ ಅಲ್ಲಿ ನನ್ನ ಅಚ್ಚನ ಮನೆ ಇದೆ, ಅಂದರೆ ನನ್ನ ತಾತನ ಮನೆ ಇದೆ, ಅಪ್ಪುಭಾವ ನಡೆಸುವ ಆಯುರ್ವೇದಿಕ್ ಆಸ್ಪತ್ರೆ ಇದೆ. ಹೇಗೋ ನಾನಲ್ಲಿ ಬದುಕಿ ಬಿಡಬಲ್ಲೆ. ಆದರೆ ಆ ರೀತಿ ಸೋತು ಹೋಗುವ ಜಾಯಮಾನ ನನ್ನದಲ್ಲ. ನಿನಗೆ ತಕ್ಕ ಉತ್ತರ ಕೊಡಬೇಕು, ಅದಕ್ಕಾಗಿಯೇ ಇಲ್ಲೇ ಇದ್ದೀನಿ. ಇನ್ನಾದರೂ ಈ ರೀತಿಯ ನಾಟಕಗಳನ್ನು ಬಿಟ್ಟು ಬಿಡು. ಇಷ್ಟೆಲ್ಲ ನಾಟಕವಾಡಿ ನನ್ನ ದೇಹವನ್ನು ಸುಖಿಸುವ ಸಲುವಾಗಿ ಕರೆಸುವ ಅವಶ್ಯಕತೆಯಾದರೂ ಏನಿತ್ತು ಶೌರ್ಯ? ಯಾವುದಾದ್ರೂ ಕಾಲ್ ಗರ್ಲನ್ನು ಕಾಂಟ್ಯಾಕ್ಟ್ ಮಾಡಿದರೂ ಸಾಕಿತ್ತಲ್ಲ ನೀನು ಎಂದು ತುಚ್ಛವಾಗಿ ನಕ್ಕವಳು ತಾನು ತಂದಿದ್ದ ಮೆಡಿಕಲ್ ಕಿಟ್ನಲ್ಲಿದ್ದ ಔಷಧಿ ತೆಗೆದು ಅವನೆದುರು ನಿಲ್ಲುತ್ತಾಳೆ. ಅವನು ಏನೊಂದು ಉತ್ತರಿಸದೆ ಅವಳನ್ನೇ ನೋಡುವಾಗ ತಾನೇ ಅವನ ಬನಿಯನ್ ಕಳಚಿದ ಐಕ್ಯ ಅವನ ಬೆನ್ನಿಗೆ ಔಷಧಿ ಹಚ್ಚುತ್ತಾಳೆ. ಅವಳ ಸ್ಪರ್ಶದ ಅನುಭೂತಿಗೆ ಗಟ್ಟಿಯಾಗಿ ಕಣ್ಮುಚ್ಚಿದ್ದ ಶೌರ್ಯನ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತಿತ್ತು. ಆದರೂ ತನ್ನ ಕೆಲಸವನ್ನು ನಿರ್ವಹಿಸಿದ ಐಕ್ಯ, ಕಣ್ಣು ಬಿಡಿ ಶೌರ್ಯ ಸರ್, ನನ್ನ ಕೆಲಸ ಮುಗೀತು, ನಾನಿನ್ನು ಹೋಗ್ತೀನಿ. ಅಂದ ಹಾಗೆ ನೀವು ಕೊಟ್ಟಿರುವ ಈ ಕೆಲಸ ನನಗೆ ಬೇಡ. ಹಾಸ್ಪಿಟಲ್ನವರ ಹತ್ತಿರ ನೀವೇ ಹೇಳಿಬಿಡಿ. ಇವತ್ತು ಕೆಲಸ ಕೊಟ್ಟಿರುವ ನೀವು ನಾಳೆ ಅದೇ ಕೆಲಸವನ್ನು ಕಿತ್ತುಕೊಳ್ಳುವವರು. ಸೇಮ್, ನನಗೆ ಹೆಂಡತಿ ಪೋಸ್ಟ್ ಕೊಟ್ಟು ಕಿತ್ತುಕೊಂಡ ಹಾಗೆ ಎಂದು ನಕ್ಕು ಅಲ್ಲಿಂದ ಹೊರಡುವಾಗ ಅವಳ ಕೈ ಹಿಡಿದವನು, ಇದೇ ನಿನ್ನ ಕೊನೆಯ ಮಾತಾ ಹೆಂಡತಿ? ನೀನು ವಾಪಸ್ ನನ್ನ ಹತ್ರಕ್ಕೆ ಬರಲ್ವಾ ಎಂದು ಗಂಭೀರವಾಗಿ ಕೇಳಿದಾಗ ಅವನ ಕಡೆ ತಿರುಗಿದವಳು, ನಿನ್ನ ಮಂದಿರ ಕತೆ ಏನು ಮಾಡ್ತೀಯಾ ಎನ್ನಲು, ಅದೆಲ್ಲ ನಿನಗೆ ಬೇಕಾಗಿಲ್ಲ, ನೀನು ಮನೆಗೆ ಬಾ ಸಾಕು ಎಂದವನ ಬಿಗುಮಾನದ ಉತ್ತರಕ್ಕೆ ವ್ಯಂಗ್ಯವಾಗಿ ನಕ್ಕ ಐಕ್ಯ, ಗುಡ್ ಬೈ ಫಾರ್ ಎವರ್ ಆ್ಯಂಡ್ ಎವರ್ ಎನ್ನುತ್ತಾ ಕೈ ಬಿಡಿಸಿಕೊಂಡರೆ, ಒಂದು ನಿಮಿಷ ಹೆಂಡತಿ ಎಂದು ಅವಳನ್ನು ತಡೆದ ಶೌರ್ಯ ಅಲ್ಲಿಯೇ ಇದ್ದ ಮತ್ತೊಂದು ರೂಮಿಗೆ ಓಡಿದರೆ, ಎಲ್ಲಿಗೆ ಹೋದ್ನೋ ಎಂದು ಅವಳು ಅಲ್ಲೇ ನಿಲ್ಲಲು 2 ನಿಮಿಷದ ನಂತರ ಮರಳಿ ಬಂದ ಶೌರ್ಯ, ದಿಸ್ ಈಸ್ ಫಾರ್ ಯು ಹೆಂಡತಿ ಎಂದು ಒಂದು ಇನ್ವಿಟೇಷನ್ ಕಾರ್ಡನ್ನು ಅವಳೆದುರು ಚಾಚುತ್ತಾನೆ. ಏನಿದು ಎನ್ನುತ್ತಾ ಅವಳು ಕೂಡ ಇನ್ವಿಟೇಷನ್ ಕಡೆಗೆ ಕೈ ಚಾಚಲು ಒಡನೆಯೇ ಇನ್ವಿಟೇಷನನ್ನು ಹಿಂದಕ್ಕೆಳೆದುಕೊಳ್ಳುವ ಶೌರ್ಯ, ಲಾಸ್ಟ್ ಸಲ ಕೇಳ್ತಾ ಇದ್ದೀನಿ, ವಾಪಸ್ ಬರ್ತೀಯೋ ಇಲ್ವೋ ಎಂದಾಗ, ನೀನು ಎಷ್ಟು ಸಲ ಕೇಳಿದರೂ ಅದೇ ನನ್ನ ಉತ್ತರ. ಈಗಾಗಲೇ ನಮ್ಮ ಬದುಕು ಒಡೆದ ಕನ್ನಡಿ, ಅದನ್ನು ಮತ್ತೆ ಸೇರಿಸೋಕೆ ಆಗಲ್ಲ. ಇಷ್ಟೆಲ್ಲ ಬಾ ಅಂತ ಕರೀತಾ ಇದೆಯಲ್ಲ ಶೌರ್ಯ, ಯಾಕೆ ಕರೆಯುತ್ತಿದ್ಯಾ ಅಂತ ಮಾತ್ರ ಹೇಳ್ತಾ ಇಲ್ವಲ್ಲ ನೀನು? ಹಾಗಾದರೆ ನಿನ್ನ ಮನಸ್ಸಲ್ಲಿ ನಿಜವಾಗಿಯೂ ನನ್ನ ಬಗ್ಗೆ ಪ್ರೀತಿ ಹುಟ್ಟಿದ್ಯಾ ಎಂದು ಐಕ್ಯ ಪ್ರಶ್ನಿಸಿದಾಗ ಅಡ್ಡಡ್ಡ ತಲೆಯಾಡಿಸಿದವನು ಅವಳಿಗೆ ಇನ್ವಿಟೇಷನ್ ಕೊಡುತ್ತಾನೆ. ಬಿಡಿಸಿ ನೋಡಿದ ಹೆಣ್ಣಿಗೆ ಕಂಡಿದ್ದು ಶೌರ್ಯ ಮತ್ತು ಮಂದಿರಾಳ ಎಂಗೇಜ್ಮೆಂಟ್ ವಿವರ, ಅದು ಕೂಡ ನಾಡಿದ್ದೇ. ಅದನ್ನು ಕಂಡು ಸಣ್ಣ ಆಘಾತವಂತೂ ಆಗಿತ್ತು ಅವಳಿಗೆ. ಅವಳ ಆಘಾತ ಕಂಡು ವ್ಯಂಗ್ಯದ ನಗು ಮೂಡಿತ್ತು ಅವನ ಮುಖದ ಮೇಲೆ. ಕತೆ ಮುಂದುವರಿಯುವುದು. ಶೌರ್ಯ ಮತ್ತು ಮಂದಿರ ನಿಜಕ್ಕೂ ಎಂಗೇಜ್ಮೆಂಟ್ ಮಾಡಿಕೊಳ್ತಾರೆ ಅಂತ ಅನಿಸುತ್ತಾ? ಅಥವಾ ಐಕ್ಯಳನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ಶೌರ್ಯ ಈ ರೀತಿ ನಾಟಕವಾಡ್ತಾ ಇದ್ದಾನಾ? ಒಂದು ವೇಳೆ ಅವನು ನಿಜವಾಗಿಯೂ ಎಂಗೇಜ್ಮೆಂಟ್ ಮಾಡಿಕೊಳ್ತಿದ್ರೆ ಐಕ್ಯ ಸುಮ್ಮನೆ ಇರ್ತಾಳಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ. ಯಾಕಂದರೆ ಈ ಸಂಚಿಕೆಯಲ್ಲಿ ಶೌರ್ಯ ಇನ್ವಿಟೇಷನ್ ಕೊಡೋದು ಸಣ್ಣ ಬಾಂಬ್ ಆದರೆ ಮುಂದಿನ ಸಂಚಿಕೆಯಲ್ಲಿ ಇರೋದು ನಿಜವಾದ ಬಾಂಬ್. ಅದೇನು ಅಂತ ತಿಳಿಯೋಕೆ ನೀವು ಮುಂದಿನ ಸಂಚಿಕೆವರೆಗೂ ಕಾಯಬೇಕು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.